ಕಲಬುರಗಿ ನಗರದ ಚೌದಾಪುರಿ ಹಿರೇಮಠದಲ್ಲಿ ಶಾಂತವೀರ ಶಿವಾಚಾರ್ಯರ 43ನೇ ಪುಣ್ಯಸ್ಮರಣೆ ಅಂಗವಾಗಿ ಆಯೋಜನೆ ಮಾಡಲಾದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾಪುರಾಣ ಸಮಾರಂಭ ಹಾಗೂ ಶರಣಬಸವೇಶ್ವರರ ಸಾಂಪ್ರದಾಯಿಕ ಮದುವೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಬ್ರಹ್ಮಪುರ ಬಡಾವಣೆಯ ಚೌದಾಪುರಿ ಹಿರೇಮಠದಲ್ಲಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ 43ನೇ ಪುಣ್ಯಸ್ಮರಣೆ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಸಮಾರಂಭದಲ್ಲಿ ಶರಣರ ವಿವಾಹ ಮಹೋತ್ಸವ ಜರುಗಿತು. ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು ಹಿರೇಮಠದ ಭಕ್ತರು ಭಾಗವಹಿಸಿ ಶಾಸ್ತ್ರೋಕ್ತವಾಗಿ ಮದುವೆಯನ್ನ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಚೌದಾಪುರಿ ಹಿರೇಮಠದ ಶಹಾಬಜಾರ್ ಹಾಗೂ ಬ್ರಹ್ಮಪುರಿನ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು 43 ವರ್ಷಗಳಿಂದ ಚೌದಾಪುರಿ ಹಿರೇಮಠದಲ್ಲಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ ಪುಣ್ಯಸ್ಮರಣೆ ಮಾಡಿಕೊಂಡು ಬರಲಾಗುತ್ತಿದೆ. ನಮಗೆಲ್ಲ ಶರಣರ ಜೀವನ ಸಾಧನೆ ಹಾಗೂ ಅವರ ಮಹಿಮೆ ತಿಳಿಯುವ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ಶರಣಬಸವೇಶ್ವರ ಮಹಾರಾಜ ಕಿ ಮ್ಯಾಲ್ ನೋಡ್ಬೇಕು, ಈ ಕಡೆ ಕೆಳಗಲ್ಲ ಸೀದಾ ಬರ, ಸ್ವಲ್ಪ ಕಾಲದ ದಾರಿ ಬಿಡುವಾಗ ಜೋರಾಗಿ ಚಪ್ಪಾಳೆ ಮೂಲಕ ಸೊಕಾಸ್ ಅವರಿಗೆ ನಾವು ವೇದಿಕೆ ಬರಮಾಡಿಕೊಳ್ಳೋಣ. ಶರಣಬಸವೇಶ್ವರರು ಹಾಗೂ ಮಹಾದೇವಿ ಅವರ ಗುಂಡಿಗೆ ಎಲ್ಲರೂ ಕೂಡ ಈ ಅಪರೂಪದ ಕ್ಷಣಗಳಿಗೆ ನಾವೆಲ್ಲ ಕಣ್ಮನಗಳನ್ನ ತುಂಬಿಕೊಳ್ಳೋಣ. ಶಟಸ್ಥಲ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರಿಗೆ ಈಗ ಮಣ್ಣೂರು श्री गुरु शांतवीर शिवाचार्य महाराज के जय। श्री गुरु डॉक्टर राजशेखर शिवाचार्य महाराज के जय। भक्तोद्धारक ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ ಪುರಾಣ ಇವತ್ತು ಬಿಡುಗಡೆಯಾಗಿದ್ದು ಅದು ನಮ್ಮ ನಿಮ್ಮೆಲ್ಲರ ಸುದೈವ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದರ ಜೊತೆಗೇನೆ ಹೋದ ವರ್ಷ ಮಸೂತಿ ಸರ್ ಅವರು ಇದೇ ವೇದಿಕೆಯ ಮೇಲೆ ನಿಂತು ಪುರಾಣ ಆಗಬೇಕು ಅಂತ ಹೇಳಿ ಅವ್ರು ಹೇಳಿದಾಗ, ಸರ್ ಅವ್ರವ್ರು ಬೇಡ ನೀವೇ ಬರೆದ್ರೆ ನನಗೆ ಬಹಳ ಆನಂದ ಅನಿಸ್ತಂದಾಗ ತುಂಬ ಹೃದಯದಿಂದ ಒಪ್ಪಿಕೊಂಡು ಬರೀ 1 ವರ್ಷದೊಳಗೆ, ನಾವು ಹೇಳೋದು 1 ವರ್ಷ ಆದ್ರೆ ಅದು ಆಗಿದ್ದು ನನಗನ್ಸಿದ ಮಟ್ಟಿಗೆ 4 ರಿಂದ 5 ತಿಂಗಳೊಳಗೆ ಇಷ್ಟು ಸುಂದರವಾಗಿರ್ತಕ್ಕಂಥ ಶಾಂತವೀರ ಶಿವಾಚಾರ್ಯರ ಪುರಾಣ ನಮ್ಮ ಎದುರಿಗೆ ಬರಲಿಕ್ಕೆ ಏನು ಕಾರಣ ಅಂದ್ರೆ ಸ್ವತಃ ಶಾಂತವೀರ ಶಿವಾಚಾರ್ಯರ ಅಮೃತ ಹಸ್ತದಿಂದಲೇ ಅವ್ರ ಅಕ್ಷರಾಭ್ಯಾಸ ಶುರು ಮಾಡ್ಯಾರ ಅಂತ ಹೇಳಿ ಇದು ಆಗ್ಲಿಕ್ಕೆ ಸಾಧ್ಯ ಆಗದಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಅವರು ಜೀವಂತ ಇದ್ದಾಗ ಹೇಳಿದ್ರಲ್ಲ, ಅಕಾಲ ಪ್ರಾರಂಭ ಆಗಿದೆ ಶಾಂತವೀರ ಶಿವಾಚಾರ್ಯರ ಸಾನ್ನಿಧ್ಯದೊಳಗೆ ಅಂತ ಹೇಳ್ಯಾರಲ್ಲ, ಆ ಅಕಾಲವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಶಾಂತವೀರ ಶಿವಾಚಾರ್ಯರಿಗೆ ಈ ಕೃತಿಯನ್ನ ತಮ್ಮ ಬರವಣಿಗೆಯ ಮೂಲಕ ಅವರ ಪಾದಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಧನ್ಯತೆ ಭಾವ ಡಾಕ್ಟರ್ ಮಸೂತಿಯವರಿಗೆ ಇವತ್ತು ಆದ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ಆ ನಿಟ್ಟಿನೊಳಗ ಹಾಗೆ ಶಾಂತವೀರ ಶಿವಾಚಾರ್ಯರು ಸ್ವತಃ ಸಾಹಿತಿಗಳಾಗಿದ್ದರು. ಬರೀ ಆಗಿರಲಿಲ್ಲ, ಅವರು ಒಳ್ಳೆಯ ಏನೋ ಚಿತ್ರಕಾರರು ಆಗಿದ್ದರು. ಅವರಷ್ಟು ರಂಗೋಲಿ ನೀವೇನು ಹೆಣ್ಮಕ್ಳಿಗೆ ಕುಂತಿರಲ್ಲ ಎದರ, ಅವರಷ್ಟು ಚಂದ ನಿಮಗೆ ಬಿಡ್ಸಕ್ ಬರ್ತಿದ್ದಿಲ್ಲ, ಅಷ್ಟು ಚಂದ ರಂಗೋಲಿ ಹಾಕ್ತಿದ್ರು ಶಾಂತವೀರ ಶಿವಾಚಾರ್ಯ. ಚಲೋ ಡ್ರಾಯಿಂಗ್ ಮಾಡ್ತಿದ್ರು. ಇದನ್ನೆಲ್ಲ ನಾ ಮತ್ತೆ ಎಲ್ಲಿ ಕಂಡಿದೆ ಅಂದ್ರೆ ಲಿಂಗೈಕ್ಯ ರೇವಣಸಿದ್ಧ ಮಹಾಸ್ವಾಮಿಗಳು ಋತುಸ್ವಾಮಿ ಮಾಡಿದವ್ರ ಬಳಿ ಬಿಟ್ರೆ ಎರಡನೇದ ಆ ಎಲ್ಲಾ ಗುಣಗಳನ್ನು ನಾ ಯಾರ ಬಳಿ ಕಂಡಿನ ಅಂದ್ರೆ ಡಾಕ್ಟರ್ ನಾಗೇಂದ್ರ ಮಸೂತಿ ಅವ್ರ ಬಳಿ ಕಂಡಿದ್ದೆ. ಅವರು ಡ್ರಾಯಿಂಗ್ ಮಾಡ್ತಾರೆ. ಸಾಹಿತ್ಯದಲ್ಲಿ 29 ಕೃತಿಗಳು, ಇದು 29ನೇ ಕೃತಿ ಅವರು. ಅದರ ಜೊತೆಗೆ ಒಳ್ಳೆಯ ವಾಗ್ಮಿಗಳನ್ನು ಅವರಿದ್ದಾರೆ. ಅವರು ಇವತ್ತು ಈ ಮಠಕ್ಕೆ, ಅವ್ರ ಮಠನೇ ಇದೆ, ನನ್ನ ಮಠ ಅಲ್ಲ, ಅವ್ರ ಮಠನೇ, ಅವ್ರ ಗುರುಗಳ ಒಂದು ಮಹಾಕಾವ್ಯವನ್ನ ಅವರು ಬರೀ ಬರೆದಿಲ್ಲ, ಎಷ್ಟೋ ಪುರಾಣಗಳು ವರ್ಷಾನುಗಟ್ಟಲೆ ತಗೋತವೆ. ಬರೀ 6 ತಿಂಗಳೊಳಗೆ ಇದು ಸಾಧ್ಯ ಆಗ್ಯದಂದ್ರೆ
ನನಗನ್ಸುತ್ತೆ ಶಾಂತಿವೀರ ಶಿವಾಚಾರ್ಯರೇ ಅವ್ರು ಹೇಳಿದ್ರಲ್ಲ, ನನ್ನ ಹೃದಯದೊಳಗೆ ಅವರಿದ್ರು ಅಂತ ಹೇಳಿ, ಸಾಕ್ಷಾತ್ ಶಾಂತಿವೀರ ಶಿವಾಚಾರ್ಯರೇ ನಾಗೇಂದ್ರ ಮಸೂತಿಯವರ ಮನದಲ್ಲಿ ಬಂದು ಈ ಮಹಾಕಾವ್ಯವನ್ನು ಬರಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಅವರಿಗೆ ಶ್ರೀಮಠದ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದು ಬರೀ ಔಪಚಾರಿಕ ಬಿಡುಗಡೆ, ಸುಮ್ಮನೆ ಅಂದ್ರೆ ಬಂದ ಮೇಲೆ, ಯಾಕಂದ್ರೆ ಇದರಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥ ಚಿತ್ರಗಳದಾವ. ಯಾವ ಚಿತ್ರಗಳದಾವ ಅಂದ್ರೆ ಶಾಂತಿವೀರ ಶಿವಾಚಾರ್ಯರ ಪಟ್ಟಾಧಿಕಾರದ ಒಂದು ಚಿತ್ರ. ಅಪ್ಪವರು ಪಟ್ಟಾಧಿಕಾರ ಆದಾಗ ಏನು ಚಿತ್ರಣ ಇತ್ತು ಮಠದ ಶಹಾ ಬಜಾರ್ದಾಗ ಅವ್ರ ಪಟ್ಟಾಧಿಕಾರ ಆಗಿದೆ. ನಂದು ಶಹಾ ಬಜಾರ್ದಾಗ ಈಗ ಶಹಾ ಬಜಾರ್ದಾಗ ಅವ್ರ ಪಟ್ಟಾಧಿಕಾರ ಆಗಿದೆ, ಅದರ ಚಿತ್ರ ಅದ. ಎರಡನೇದು ಶಾಂತಿವೀರ ಶಿವಾಚಾರ್ಯರ ಪ್ರತಿ ವರ್ಷ ಪಲ್ಲಕ್ಕಿ ಉತ್ಸವ ಇಡೀ ಕಲಬುರಗಿ ಮಹಾನಗರದೊಳಗೆ ಹೋಗಿ ಬರ್ತೀವಿ. ನಿಮ್ಗೆ ನೆನಪಿರಲಿ, ಇಡೀ ಮಹಾನಗರದ ಜನತೆ ಕೂಡಿಕೊಂಡು ಈ ಕಲಬುರಗಿಗೆ ಹಿರೇಮಠವಾಗಿರ್ತಕ್ಕಂಥ ಹಿರೇಮಠದ ಪಟ್ಟಾಧ್ಯಕ್ಷರನ್ನ ಪಲ್ಲಕ್ಕಿಯೊಳಗೆ ಕೂಡಿಸ್ಕೊಂಡು ಇಡೀ ಮಹಾನಗರನ್ನ ಪ್ರದಕ್ಷಿಣೆ ಮಾಡ್ತಿದ್ರು. ಆ ಅಪರೂಪದ ಚಿತ್ರ ಕೂಡ ಇದರಲ್ಲಿ ಅದ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳ್ತಿರ್ತೀನಲ್ಲ, ಏನ್ ಹೇಳ್ತಿರ್ತೀನಿ, ಯಾಕೆ 11,000 ಜನ ಮುತ್ತೈದರಿಗೆ ಉಡಿ ತುಂಬಾಕ ಅಪ್ಪವರು ಸಂಕಲ್ಪ ಮಾಡ್ಯಾರ ಅಂತ ಹೇಳಿ ನಿಮಗೆಲ್ಲ ಕ್ವಶನ್ ಇದ್ದಾಗ ಅದ್ರದೊಂದು ಅಪರೂಪ ಚಿತ್ರ ಅದ. ಏನಾದಂದ್ರೆ ಒಂದು ಕಡೆ ದೇವಿಯ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಅದ್ರ ಪಕ್ಕಕ್ಕೆ ಶಾಂತಿವೀರ ಶಿವಾಚಾರ್ಯರು ದೇವಿ ಮಹಾತ್ಮೆಯ ಪುರಾಣವನ್ನ ಹೇಳ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಚಿತ್ರ ಕೂಡ ಇದರಲ್ಲಿ ಅದ. ಅದಕ್ಕೆ ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಮಹಾಕಾವ್ಯ ಅದ. ಈಗಾಗಲೇ ನಮ್ಮ ಮಸೂತಿಯವರು ಹೇಳಿದಂಗ ಇದು ನಿಮ್ಮೆಲ್ಲರ ಮನೆಯಲ್ಲಿ ಇರಬೇಕು ಅಂತ. ಸಮಾರಂಭದಲ್ಲಿ ಅತ್ನೂರಿನ ಗುರುಮೂರ್ತಿ ಶಿವಾಚಾರ್ಯರು, ಸ್ಟೇಷನ್ ಬಬ್ಲಾದ್ ಗ್ರಾಮದ ಶಿವಮೂರ್ತಿ ಶಿವಾಚಾರ್ಯರು, ರೋಜಾ ಹಿರೇಮಠದ ಕೆಂಚಬಸವ ಶಿವಾಚಾರ್ಯರು, ತೊನಸನಹಳ್ಳಿಯ ಚರಂತೇಶ್ವರ ಶಿವಾಚಾರ್ಯರು, ಬೆಳಗುಂಪಿಯ ಅಭಿನವ ಪರ್ವತೇಶ್ವರ ಸ್ವಾಮೀಜಿ, ದೇವಸ್ಥಾನದ ಮುಖಂಡರಾದ ಶರಣಗೌಡ ಪಾಟೀಲ್, ಬಾಲಚಂದ್ರ ನೆಲ್ಲೂರ್, ರಾಮಚಂದ್ರ, ಬಸವರಾಜ್ ಅಟ್ಟೂರು, ಖ್ಯಾತ ಪ್ರವಚನರಾದ ಅನ್ನದಾನೇಶ್ವರ ಶಾಸ್ತ್ರಿಗಳು ಸೇರಿದಂತೆ ಬಡಾವಣೆಯ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.